ಸಿಎಂ ಅಸಹಾಯಕರಾಗಿದ್ದಾರೆ ಎಂಬ ರಾಜಣ್ಣ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಅಸಹಾಯಕರಾಗಿದ್ದಾರೆ ಎಂಬ ರಾಜಣ್ಣ ಹೇಳಿಕೆ ಡಿಕೆಶಿಗೆ ಟಾಂಗ್. ಸಿದ್ದುಗೆ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆಶಿಗೆ ಟಾಂಗ್, ಸಿದ್ದುಗೆ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆಶಿ ಸಿದ್ದುನ ಹುಡುಕಿ ಹೊಡಿತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನೇ ಡಿಕೆಶಿ ಟಾರ್ಗೆಟ್ ಮಾಡಿದ್ದಾರೆ. ಡಿಕೆಶಿ ತಮ್ಮ ತಂತ್ರದಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ. ಕೆಎನ್ ರಾಜಣ್ಣ, ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ ಸೇರಿದಂತೆ ಹಲವು ವಿರೋಧಿಗಳನ್ನ ಮನೆಗೆ ಕಳುಹಿಸಿದ್ದಾರೆ. ಸಿದ್ದು ಹಣಿಯಲು ಡಿಕೆಶಿ ಸೂತ್ರವನ್ನ ರೂಪಿಸ್ತಾ ಇದ್ದಾರೆ. ಇನ್ನ ಡಿಕೆಶಿ ಹುಲಿ ಹಿಡಿದು ಹೊಡಿತಾ ಇದ್ರೆ ಇತ್ತ ಸಿಎಂ ಇಲಿ ಹಿಡಿದು ಹೊಡಿತಾ ಇದ್ದಾರೆ. ಸಿದ್ದರಾಮಯ್ಯ ಅಸಹಾಯಕರಾಗಿ ಬಹಳ ವರ್ಷವೇ ಕಳೆದಿದೆ ಅಂತ ರಾಜಣ್ಣ ಸರಿಯಾಗಿಯೇ ಹೇಳಿದ್ದಾರೆ ಅಂತ ಕಾಂಗ್ರೆಸ್ ಬಿಕಾರಿಯಾಗಿದೆ ಅಂತ ಇದೀಗ ಆರ್ ಅಶೋಕ್ ಲೇವಡಿಯನ್ನ ಮಾಡಿರುವಂತದ್ದು. ನಿನ್ನೆ ಅಷ್ಟೇ ಸಿಎಂ ಅಸಹಾಯಕರಾಗಿದ್ದಾರೆ ಅಂತ ಕೆಎನ್ ರಾಜಣ್ಣ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಇನ್ನ ಡಿಕೆಶಿಗೆ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿ ನೋಡಿ ಸಿದ್ದುಗೂ ಕೂಡ ಟಾಂಗ್ ಕೊಡ್ತಾ ಇರುವಂತದ್ದು ಅಶೋಕ್ ಅವರು. ಹಾಗಾದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಕ್ಯಾಬಿನೆಟ್ ಇಂದ ತೆಗೆದು ಹಾಕಿದಂತ ರಾಜಣ್ಣ ಅವರಿಗೆ ಬಹಳ ನಿಧಾನವಾಗಿ ಅವರಿಗೆ ಜ್ಞಾನೋದಯ ಆಗಿದೆ. ಸಿದ್ದರಾಮಯ್ಯನವರು ಅವರು ಅಸಹಾಯಕರಾಗಿ ಬಹಳ ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಅವರು ಅಸಹಾಯಕರಾಗಿ ಅವ್ರ ಜೊತೆ ಇದ್ದವರೇ ಎಲ್ಲ ಮನೆಗೆ ಹೋಗ್ತಾ ಇರೋದು. ನಾಗೇಂದ್ರನು ಅವ್ರ ಜೊತೆಲಿದ್ದವನೇ ಮನೆಗೆ ಹೋದ್ರು. ರಾಜಣ್ಣನು ಪರಮಾಪ್ತರು, ರಾಜಣ್ಣ ಅವರು ಮನೆಗೆ ಹೋದ್ರು. ಈಗ ಜಮೀರ್ ಸರದಿ ಬಂದಿದೆ, ಅವ್ರನ್ನು ಮನೆ ಕಳ್ಸಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ದಾವಣಗೆರೆಯ ಜಬ್ಬಾರೋ ಗೊತ್ತಿಲ್ಲ, ಅವ್ರನ್ನ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು. ಹುಡುಕಿ ಹೊಡಿತಾ ಇದ್ದಾರೆ. ಯಾರೋ ಡಿಕೆ ಅವರು ಒಡಿಮಗ ಬಿಡಬೇಡ ಅಂತ ಹೇಳಿ ಡಿಕೆ ಕಡೆಯವರು ಯಾರ್ಯಾರಿದಾರೋ ಹುಡುಕಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ ಆಗ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.